ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಮ್ಮೂಸ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ನಾವಿವತ್ತು ತೋರಣವನ್ನು ಮಾಡೋದನ್ನು ನೋಡೋಣ. ನನಗೆ ಅದಕ್ಕಾಗಿ ಗ್ರೀನು, ರೆಡ್ಡು ಮತ್ತು ಯೆಲ್ಲೋ ಬಟ್ಟೆಗಳನ್ನ ತೊಗೊಂಡಿದ್ದೀನಿ. ಪೋಣಿಸ್ಲಿಕ್ಕೆ ದಾರ, ರಿಂಗ್ ಬೀಡ್, ಉದ್ದನೆಯ ಡ್ರಮ್ ಬೀಡ್ಸ್ ಮತ್ತು ರೌಂಡ್ ಬೀಡ್ಸ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದೇ ಹಾರದಲ್ಲಿ 5 ರೀತಿ ತೋರಿಸ್ತೀನಿ. ಹಾಗಾಗಿ ಕೆಳಗಡೆ ಹ್ಯಾಂಗಿಂಗ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಬೀಡ್ಸನ್ನು ತೊಗೊಂಡಿದ್ದೀನಿ. ಮೊದಲಿಗೆ ನಾವೀಗ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಸ್ವಲ್ಪ ಬಟ್ಟೆನ ಕಟ್ ಮಾಡಿಕೊಂಡು ನಿಮಗೆ ಸ್ವಲ್ಪ ಬಟ್ಟೆಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ 2.25 ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಮೇಲೆ ಒಂದು 2.25ಗೆ ಮತ್ತೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮಧ್ಯೆ ಒಂದು ಸತಿ 2.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅದರಿಂದ ನಮ್ಮದು ಗೆರೆ ಆ ಕಡೆ ಈ ಕಡೆ ಹೋಗಲ್ಲ, ಸ್ಟ್ರೇಟ್ ಲೈನ್ ಬರುತ್ತೆ. ನೀವಿಲ್ಲಿ ಸ್ಕೇಲು ಅಥವಾ ಯಾವುದಾದ್ರೂ ಒಂದು ವಸ್ತುವಿನ ಸಹಾಯದಿಂದ ಲೈನನ್ನು ನೀಟಾಗಿ ಹಾಕ್ಕೋಬೇಕು. ಈ ರೀತಿ ನಾನಿಲ್ಲಿ ಹಾಕ್ಕೊತೀನಿ. ನಾನು ಈ ರೀತಿಯಾಗಿ ಲೈನನ್ನು ಹಾಕ್ಕೊಂಡಿದ್ದೀನಿ. ನೋಡ್ಬೋದು ನೀವು, ಪ್ರತಿಯೊಂದು 2.25 ತೊಗೊಂಡಿರ್ತೀನಿ. ಇವಾಗ ಬಟ್ಟೆಯನ್ನು ನೀಟಾಗಿ ಪದರಗಳನ್ನ ಜೋಡಿಸ್ಕೊಂಡು ಕಟ್ ಮಾಡೋಣ. ನೀವಿಲ್ಲೇ ದೊಡ್ಡ ಸೀಸರ್ ತೊಗೊಂಡ್ರೆ ಒಟ್ಟಿಗೆ ಅಷ್ಟು ಬಟ್ಟೆನ ಕಟ್ ಮಾಡ್ಬೋದು. ನಾನಿಲ್ಲಿ ಚಿಕ್ಕ ತೊಗೊಂಡಿರೋದ್ರಿಂದ ಮೊದಲಿಗೆ ಮೇಲಿನ 4 ಪದರನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬಟ್ಟೆನ ಡಬಲ್ ಫೋಲ್ಡ್ ಮಾಡಿದ್ದಲ್ಲದೆ ಮತ್ತೆ ಇನ್ನೂ ಒಂದು ಫೋಲ್ಡ್ ಮಾಡಿ, ಅಂದರೆ 4 ಲೇಯರ್ ಫೋಲ್ಡ್ನೊಳಗೆ ಮಾಡಿಸ್ಕೊಂಡಿದ್ದೀನಿ. ಹಾಗಾಗಿ 8 ಪದರಗಳಾಗಿರುತ್ತೆ. ಈ ರೀತಿಯಾಗಿ ಇಷ್ಟು ಉದ್ದ ಅಂದು ನಾನು ಇಲ್ಲಿ ಒಂದು ಸ್ಟ್ರಿಪ್ಪನ್ನು ತಗೊಳ್ತಾ ಇದ್ದೀನಿ. ಬಟ್ಟೆ ನಾನಿಲ್ಲಿ 4 ಮಡಿಕೆ ಒಳಗೆ ಹಾಕ್ಕೊಂಡಿದ್ದೆ. ನೆಕ್ಸ್ಟು ಇದೇ ರೀತಿ ಕಟ್ ಮಾಡಿಟ್ಕೊಂಡ ನಂತರ ಈ ರೀತಿ ಎಳೆಗಳು ಬಿಸ್ತಾ ಹೋಗ್ತವೆ ಅಂಥೇಳಿ ನಾವು ಇದನ್ನು ಇನ್ನೂ ಸ್ವಲ್ಪ ಸೆಕ್ಯೂರಾಗಿ ಮಾಡ್ಕೊಳ್ಳೋಕ್ಕೆ ಇಲ್ಲೊಂದು ದೀಪನ ತೊಗೊಂಡು ಅದನ್ನು ಅಂಚನ್ನು ನೀಟಾಗಿ ಸುಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಸುಟ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಬಟ್ಟೆ ಹಾಗೆ ತೊಗೊಂಡ್ಬಿಡುತ್ತೆ, ಒಳಗಡೆ ಬಂದರೆ ಕಷ್ಟ ಆಗುತ್ತೆ. ಸ್ವಲ್ಪ ಹಾಗೆ ಲೈಟಾಗಿ ಅದು ಗುಂಜು ಕೀಳದೇ ಇರೋ ರೀತಿ ನಾವು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕಾಗುತ್ತೆ. ಅದನ್ನು ಸ್ವಲ್ಪ ಬರ್ನಿಂಗ್ ಮಾಡಿಕೊಂಡು ಶೇಪ್ ಚೆನ್ನಾಗಿ ಬರುತ್ತೆ, ಎಳೆಗಳು ಕೀಳಲ್ಲ. ಹಾಗಾದರೆ ತೋರಣ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಅಷ್ಟೇ. ನೀವು ಬರ್ನಿಂಗ್ ಮಾಡ್ದೂ ಮಾಡ್ಕೋಬೋದು. ನಾನು ಇದೇ ರೀತಿ ಯೆಲ್ಲೋ, ರೆಡ್ ಮತ್ತು ಗ್ರೀನ್ ಬಟ್ಟೆಗಳನ್ನ ಉದ್ದುದ್ದ ಪೀಸಾಗಿ ಮಾಡಿಟ್ಕೊಂಡು ಅಂಚುಗಳನ್ನ ಬರ್ನಿಂಗ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಬಟ್ಟೆನ ನಾನು ಉದ್ದಾಗಿ ಕಟ್ ಮಾಡಿ ಬರ್ನಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಯಾವ ರೀತಿಯಾಗಿ ಮಾಲೆ ಮಾಡಬೇಕು, ಅದಕ್ಕೆ ಎಷ್ಟು ಉದ್ದನ ಪಟ್ಟೆಗಳು ಹೋಗ್ತಾವೆ ಅಂತ ನಾನು ಹೇಳ್ತೀನಿ. ಸುಮಾರು 14 ಹಳದಿ ಪಟ್ಟೆಗಳು ಮತ್ತು ಒಂದು 8ರಿಂದ 10 ಕೆಂಪು ಪಟ್ಟೆಗಳು ನನಗೆ ಇಲ್ಲಿ ಈ ತೋರಣ ಮಾಡಲಿಕ್ಕೆ ಬೇಕಾಗ್ತವೆ. ಹಸಿರು ನಾವು ಅನುಕೂಲಕ್ಕೆ ತಕ್ಕಂತೆ ಹಸಿರಿನ ಜಾಸ್ತಿ ಬಳಸಿಲ್ಲ ನಾನಿಲ್ಲಿ. ಇವಾಗ ಕೆಂಪು ಪಟ್ಟಿನ ತೊಗೊಂಡು ಮಿಡಲ್ ಪಾಯಿಂಟ್ ನೋಡಿಕೊಂಡು ಈ ರೀತಿ ಹೆಮ್ಮಿಂಗ್ ಮಾಡೋ ರೀತಿ 1/4 ಇಂಚು ದೂರದಲ್ಲಿ ನಾವು ಸೂಜಿನ ಪೋಣಿಸ್ತಾ ಹೋಗಬೇಕು. ನೋಡಿ, ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ. ಇನ್ನೂ ಒಂದು ಮೆಥಡನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನನಗೆ ಈ ಮೆಥಡು ತುಂಬ ಈಸಿ ಅನ್ನಿಸ್ತು, ನಾನು ಹಾಗಾಗಿ ಇದೇ ಮೆಥಡನ್ನು ಫಾಲೋ ಮಾಡ್ತಾ ಇದ್ದೀನಿ. ನೀವು 2 ಮೆಥಡನ್ನು ನೋಡಿಕೊಂಡು ಯಾವ ಮೆಥಡ್ ಈಸಿ ಆಗುತ್ತೋ ಆ ಮೆಥಡನ್ನು ಟ್ರೈ ಮಾಡ್ಬೋದು. ಇವಾಗ ಕೊನೆವರೆಗೂ ನಾನು ಪೋಣಿಸ್ಕೊಂಡಿದ್ದೀನಿ. ಸ್ವಲ್ಪ ಸೂಜಿನ ಟೈಟಾಗಿ ಹಿಡಿದು ಬಟ್ಟೆನ ಈ ಕಡೆ ನಾವು ತಳ್ಕೊಬೇಕಾಗುತ್ತೆ. ಈ ರೀತಿ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ ಸ್ವಲ್ಪ ಬಟ್ಟೆನ ತಿರುಗಿಸಿದರೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ನಾನೀಗ ಮತ್ತೊಂದು ಕೆಂಪು ಬಟ್ಟೆ, ಉದ್ದನೆ ಬಟ್ಟೆನ ಪೋಣಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಕೆಂಪು ಸ್ಟ್ರಿಪ್ ಅಥವಾ ಬಟ್ಟೆಗಳನ್ನ ಪೋಣಿಸ್ಕೊಳ್ತಾ ಇದ್ದೀನಿ. ಇವು ಉದ್ದ ಪೀಸಾಗಿರ್ತವೆ. ನಾನೇನು ಮೀಟರ್ ಗಂಟಲೆ ಬಟ್ಟೆ ತೊಗೊಂಡಿದ್ದೀನಿ, ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಪೋಣಿಸ್ಲಿಕ್ಕೆ ಈಸಿ ಆಗುತ್ತೆ, ಸುಟ್ಕೊಳ್ಳುವಾಗೂ ನಮಗೆ ಈಸಿ ಆಗುತ್ತೆ ಅಂತೆ. ನೆಕ್ಸ್ಟು ನಾನಿಲ್ಲಿ 2 ಪೀಸು ಯೆಲ್ಲೋ ಸ್ಟ್ರಿಪ್ಗಳನ್ನ ಪೋಣಿಸ್ತಾ ಇದ್ದೀನಿ. ಈ ರೀತಿ
ಇಡೀ ಮಾಲೆ ಒಂದೇ ರೀತಿಯಾಗಿ ಪೋಣಿಸೋದಿರುತ್ತೆ, ಅದರಲ್ಲಿ ಏನು ಚೇಂಜಸ್ ಇಲ್ಲ. ಕಲರ್ ಮಾತ್ರ ನಾವು ನಮಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿ ಚೇಂಜಸ್ ಮಾಡ್ಕೊಳ್ಬೇಕು. ಇವಾಗ ಗ್ರೀನ್ ಬಟ್ಟೆನ ಸ್ವಲ್ಪ ಪೋಣಿಸ್ತಾ ಇದ್ದೀನಿ. ನಾವೇನು ಉದ್ದ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ನಾನು 4 ಭಾಗವಾಗಿ ಮಾಡಿಕೊಂಡು ಒಂದು ಭಾಗನ ಎಲ್ಲೋ ಮಧ್ಯೆ ಹಾಕ್ತಾಯಿದ್ದೀನಿ. ನೀವು ನಿಮ್ಮ ಡಿಸೈನು ಯಾವ ರೀತಿಯಾಗಿ ಬೇಕು, ಕಲರ್ಸ್ ಯಾವ ರೀತಿ ತೊಗೊಂಡಿದ್ದೀರೋ ಕಲರ್ ಕಾಂಬಿನೇಷನನ್ನು ನೋಡಿಕೊಂಡು ಹೆಚ್ಚು ಕಡಿಮೆ ಹಾಕ್ಕೋಬೋದು. ಇವಾಗ ಮತ್ತೆ ಎಲ್ಲೋ ಬಟ್ಟೆಯನ್ನು ನಾನು ಪೋಣಿಸ್ತಾ ಇದ್ದೀನಿ ಈ ರೀತಿ. 2 ರೆಡ್ಡು 2 ಎಲ್ಲೋ, ಅದಾದಮೇಲೆ ಕಾಲು ಭಾಗ ಹಸಿರು ಕಲರ್ ಹಾಕಿ ಅದಾದಮೇಲೆ ಮತ್ತೆ 2 ಎಲ್ಲೋ ಸ್ಟ್ರಿಪ್ಗಳನ್ನ ನಾನಿಲ್ಲಿ ಪೋಣಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಮತ್ತೆ ನಾನು ರೆಡ್ ಸ್ಟ್ರಿಪ್ಪನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಸ್ಟ್ರಿಪ್ ಅಂದರೂ ಒಂದೇ, ಬಟ್ಟೆ ಅಂದರೂ ಒಂದೇ. 2 ರೆಡ್ ಹಾಕಿದ್ಮೇಲೆ ನೋಡಿ ಈ ರೀತಿ ನಮ್ಮದು ತೋರಣದ್ದು ಲುಕ್ ಕಾಣಿಸ್ತಾ ಇದೆ. ನಾನಿಲ್ಲಿ ಸ್ವಲ್ಪ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಲರ್ ಕಾಂಬಿನೇಷನಿಂದ ಕೆಲವೊಂದು ಸತಿ ಮಾಲೆಗಳು ಹೈಲೈಟ್ ಆಗಿಬಿಡ್ತವೆ. ಇವಾಗ ನಾವು ಮಾಲೆಗೆ ಕೆಳಗಡೆ ಕುಚ್ಚು ಟೈಪ್ ಕಟ್ಟಲಿಕ್ಕೆ ಉದ್ದನ ಸ್ಟ್ರಿಪ್ ತೊಗೊಂಡಿದ್ವಲ್ಲ ಅದರಲ್ಲಿ 4 ಭಾಗ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ಅದೇ ರೀತಿ ಮಾಡ್ಕೊಂಡಿದ್ದೀನಿ. ಹಾಗೆ ಅದನ್ನು ಬರ್ನಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಗ್ರೀನನ್ನು 8 ಮಡಿಕೆ ಮಾಡಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು 2ನೇ ಮೆಥಡ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಇದು 2ನೇ ಮೆಥಡು. ನೀವು ಇಡೀ ಮಾಲೆಯನ್ನು ಪೂರ್ತಿ ಇದೇ ರೀತಿಯಾಗಿ 2 ಇಂಚ್ ಉದ್ದ 1 ಇಂಚ್ ಅಗಲದಷ್ಟು ಬಟ್ಟೆಯನ್ನು ಕಟ್ ಮಾಡಿಕೊಂಡು ಅದನ್ನು ಸುತ್ತೋದು ಸುಟ್ಕೊಂಡ್ಬಿಟ್ಟು ನಾನು ತೋರಿಸ್ತಿದ್ದೀನಲ್ಲ ಈ ರೀತಿ ಸುಟ್ಕೊಂಡ್ಬಿಟ್ಟು ಪೋಣಿಸ್ತಾ ಹೋದರೆ ಅದು ಮಾಲೆಯು ಚೆನ್ನಾಗಿ ಬರ್ತೈತಿ. ಲುಕ್ ವೈಸು 2 ಡಿಫ್ರೆನ್ಸ್ ಆಗಿ ಕಾಣ್ತವೆ. ಬಟ್ ನಿಮಗೆ ಬೇಗ ಆಗಬೇಕಂದ್ರೆ ನಾನು ಮೊದಲೇ ತೋರಿಸಿದ್ನಲ್ಲ ಅದೇ ಮೆಥಡು ತುಂಬ ಈಸಿ ಮತ್ತು ಫಾಸ್ಟಾಗಿಯೂ ಆಗುತ್ತೆ. ನೋಡಿಕೊಂಡು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಯಾವ ರೀತಿ ಪ್ಯಾಟ್ರನಿಂದ ಮಾಡ್ಕೊಳ್ಬೇಕು ಅನ್ನಿಸ್ತದೆ ಆ ರೀತಿ ಮಾಡ್ಕೋಬೋದು. ನಾನಿಲ್ಲಿ 2 ಮೆಥಡನ್ನು ತಿಳಿಸಿದ್ದೀನಿ. ಈ ರೀತಿ ಅಂಚುಗಳನ್ನ ಸುಟ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸುಟ್ಟಿಟ್ಕೊಂಡಿದ್ವಿ, ಆದರೆ ಇವಾಗ ಮತ್ತೆ ಒಂದರಲ್ಲಿ 4 ಭಾಗ ಮಾಡ್ಕೊಂಡ್ವಲ್ಲ ಹಾಗಾಗಿ ಮತ್ತೆ ಸುಟ್ಕೊಳ್ಳೋದು. ನಾನಿಲ್ಲಿ ಕುಚ್ಚು ಮಾಡ್ಕೊಳ್ಳೋಕ್ಕೆ ಬೀಡ್ಸು, ರಿಂಗ್ ಬೀಡ್ಸು, ಡ್ರಮ್ ಬೀಡ್ಸು ಮತ್ತು 4mm ಗೋಲ್ಡ್ ಬೀಡನ್ನು ತೊಗೊಂಡಿದ್ದೀನಿ. ಸೂಜಿಗೆ ದಾರ ಪೋಣಿಸ್ಕೊಂಡು ಎಂಡಲ್ಲಿ 3 4 ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ. 4mm ಒಂದು ಗೋಲ್ಡ್ ಬೀಡನ್ನು ಎಂಡ್ ಸೆಟ್ ಮಾಡಿಕೊಂಡು ಬೀಡು ಆಚೆ ಬರೆದಿರೋ ರೀತಿ ನಾವು ನಾಟನ್ನು ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ಟೇಪು ಮತ್ತು ಮ್ಯಾಚ್ ಬಾಕ್ಸನ್ನು ತೊಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. 2ರಲ್ಲಿ ಯಾವುದಾದ್ರೂ ಒಂದಕ್ಕೆ ಈ ರೀತಿ ಸೂಜಿನ ನಿಲ್ಲಿಸ್ಕೊಂಡು ನಾವು ಈ ರೀತಿ ಪೆಟಲ್ನ 3 ಫೋಲ್ಡ್ ಮಾಡಿಕೊಂಡು ನೆಡ್ತಾ ಹೋಗಬೇಕಾಗುತ್ತೆ. ನೀವು 2ನೇ ಸ್ಟೆಪ್ನಲ್ಲಿ ಹೇಳಿದ್ನಲ್ಲ 2 ರೀತಿ ತೋರಿಸ್ತೀನಿ ಅಂದರೆ ಆ 2ನೇ ರೀತಿ ಡಿಸೈನನ್ನು ಇದೇ ರೀತಿ ಕಂಟಿನ್ಯೂ ಪೂರ್ತಿ ಮಾಲೆ ಮುಗಿಯೋವರೆಗೂ ಇದೇ ರೀತಿ ಪೋಣಿಸ್ತಾನೆ ಹೋಗಬೇಕಾಗುತ್ತೆ. ನಾನಿಲ್ಲಿ ಕೇವಲ ಕೆಳಗಡೆ ಗ್ರೀನಿಗೆ ಮಾತ್ರ ಈ ರೀತಿ ಪೋಣಿಸ್ತೀನಿ. ನಾನಿಲ್ಲಿ 4 ಪೆಟಲ್ಗಳನ್ನ ಪೋಣಿಸ್ಕೊಂಡಾದ್ಮೇಲೆ ಮತ್ತೆ ಕೆಂಪು ಕಲರ್ದು ಬಟ್ಟೆನ ಸ್ಟ್ರಿಪ್ನ ಈ ರೀತಿ ಪೋಣಿಸ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಟ್ವಿಸ್ಟ್ ಮಾಡ್ತೀನಿ ಅಂದರೆ ಫ್ಲವರ್ ಶೇಪಿಗೆ ಬರುತ್ತೆ ಅಂಥೇಳಿ. ಅದಾದಮೇಲೆ 2 ಡ್ರಮ್ ಬೀಡ್ಸ್ಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಉದ್ದನೆಯದು. ಅದಾದಮೇಲೆ ರಿಂಗ್ ಬೀಡು ಮತ್ತು 4mm ಬೀಡನ್ನು ರಿಂಗ್ ಬೀಡ್ ಮಧ್ಯೆ ಹಾಕಿ 4mm ಬೀಡನ್ನ ರಿಂಗ್ ಬೀಡ್ ಮಧ್ಯೆ ಹಾಕ್ಕೊಂಡು ಬಟ್ಟೆ ಪೋಣಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇನ್ನೂ ಒಂದು ಡ್ರಮ್ ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ನಾನು ಇವಾಗ 3 ಮಾಡಿಟ್ಕೊಂಡಿದ್ದೀನಿ. ನಮಗೆ ಟೋಟಲ್ಲು ಈ ಹಾರಕ್ಕೆ 5 ಬೇಕಾಗ್ತದೆ. ಈ ರೀತಿದು ಒಂದು ಸ್ವಲ್ಪ ಉದ್ದನೆಯದು ಬೇಕಾಗ್ತದೆ. ನೋಡಿಲ್ಲ ನಾನು ಉದ್ದನೆಯದು ಮಾಡಿಟ್ಕೊಂಡಿದ್ದೀನಿ. ಟೋಟಲ್ 6 ಕುಚ್ಚುಗಳು ಬೇಕಾಗ್ತವೆ. ಉದ್ದನೆಯದು ಮಾಡ್ಕೊಳ್ಳೋಕ್ಕೆ ಒಂದಕ್ಕೆ ನಾನು ಲಾಸ್ಟಲ್ಲಿ 2 ಡ್ರಮ್ ಬೀಡ್ಸ್ನ ಮತ್ತು 2 ಗೋಲ್ಡ್ ಬೀಡನ್ನ ಹಾಕ್ಕೊಂಡು ಉದ್ದ ಮಾಡ್ಕೊಂಡಿದ್ದೀನಿ. ಆಮೇಲೆ 3 ಒಟ್ಟಿಗೆ ಸೇರಿಸಿ ಈ ರೀತಿ ಪೆಟಲನ್ನು ಸೇರಿಸ್ಕೊಳ್ತಾ ಇದ್ದೀನಿ.
ಒಂದು ಗೋಲ್ಡ್ ಬೀಡನ್ನ ಹಾಕ್ಕೊಂಡು ಈ ರೀತಿ ಪೆಟಲ್ನ ಸೇರಿಸ್ಕೊಳ್ತಾ ಇದ್ದೀನಿ. ಓಕೆನಾ? ಇವಾಗ ದಾರಾನ ನೀಟಾಗಿ ನೋಡಿಕೊಂಡು ಪೂರ್ತಿ ಜಕ್ಕೊಳ್ತಾ ಇದ್ದೀನಿ. ಅಂದರೆ ನೀಟಾಗಿ ಒಂದು ಕುಚ್ಚು ಉದ್ದ ಮತ್ತು 2 ಕುಚ್ಚು ಗಿಡ್ಡ ಆಗಿ ಕಾಣಿಸ್ಲಿ ಅಂಥೇಳಿ ಈ ರೀತಿ ಮಾಡಿಕೊಂಡು ಇವಾಗ ಅದರ ಪಕ್ಕದಲ್ಲೇ ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಫ್ಯೂಚರಲ್ಲಿ ಏನಾದರೂ ನಾವು ಟ್ಯಾಗ್ ಮಾಡುವಾಗ 2 in 1 ಅಥವಾ ನಾನು ಮಲ್ಟಿಪರ್ಪಸ್ ಹಾರವನ್ನು ಮಾಡಿ ತೋರಿಸ್ತಾ ಇರೋದ್ರಿಂದ ನಾನು ಇದನ್ನು ಕೆಲವೊಂದು ಸತಿ ತೆಗೆದಿಡ್ತಿರ್ತೀನಿ. ಹಾಗಾಗಿ ನೀವು ತೋರಣಕ್ಕೆ ಅಟ್ಯಾಚ್ ಮಾಡೋರಾದರೆ ಒಂದೇ ನಾಟನ್ನ ಹಾಕ್ಕೊಳ್ಳೋ ಅಥವಾ ಡೈರೆಕ್ಟ್ ತೋರಣಕ್ಕೆ ಹಾಕಿದರೂ ನಡೆಯುತ್ತೆ. ಈ ರೀತಿಯಾಗಿ ನಮ್ಮ ಕೆಳಗಡೆ ಟೆಸಲ್ ಟೈಪ್ ಬಂದಿದೆ ನೋಡಿ. ಈ ರೀತಿ ಮಾಡಿಟ್ಕೊಂಡಿದ್ದೀನಿ ನಾನು. ಇವಾಗ ನೆಕ್ಸ್ಟು ಎಂಡಲ್ಲಿ ನಾನು 4 mm ಬಿಡ್ಸ್ದು 4 ಬೀಡ್ಸ್ನ ಹಾಕಿ ಒಂದು ರಿಂಗ್ ಬೀಡ್ಸನ್ನು ಹಾಕಿ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನಿಮಗೆ ಈಗ ತೋರಿಸ್ತಾ ಇರೋ ರೀತಿ ನೀವು ನಾಟ್ ಹಾಕ್ಕೊಂಡು ಉಳಿದಿರೋ ದಾರನ ಕಟ್ ಮಾಡಿ ತಕ್ಕೋಬೇಕು. ನಾನಿಲ್ಲೇ ಹಾಗೆ ಬಿಟ್ಕೊಳ್ತಾ ಇದ್ದೀನಿ. ನನಗೆ ಸ್ವಲ್ಪ ಮತ್ತೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಬೇಕಾಗುತ್ತೆ ಅಂಥೇಳಿ ಈ ರೀತಿ ದಾರನ ಕೊನೆಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರಿಂಗ್ ಬೀಡ್ಸ್ ಇದಕ್ಕೆ ಹಾಕೋದಪ್ಪ ಅಂತಂದ್ರೆ ನಮಗೆ ಮಳೆಗೆ ನೇತು ಹಾಕೋಕ್ಕೆ ಈಸಿ ಆಗುತ್ತೆ ಅಂತೇಳಿ ಹಾಕೋದು. ಫೈನಲಿ ಈ ರೀತಿಯಾಗಿ ಬಂದಿದೆ. ನೆಕ್ಸ್ಟು ನನಗೆ ಇದಕ್ಕೆ ಈ ಟೆಸಲ್ಗಳನ್ನ ಯಾವ ರೀತಿಯಾಗಿ ಜೋಡಿಸ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ನಾವು ಎಲ್ಲೆಲ್ಲಿ ಗ್ರೀನ್ ಹಾಕಿದ್ದೇವಲ್ಲ, ಎಲ್ಲೋ ಮಧ್ಯೆ ಗ್ರೀನ್ ಹಾಕಿದ್ದೇವಲ್ಲ, ಅಲ್ಲಲ್ಲಿ ನಾವು ಟೆಸಲ್ಗಳನ್ನ ಜೋಡಣೆ ಮಾಡ್ತಾ ಹೋಗೋಣ. ನಾನು ಆ ಕಡೆ ಈ ಕಡೆ ಒಂದೊಂದು ಟೆಸಲ್ನ ಹಾಕಿ ಮಧ್ಯೆ ಮಾತ್ರ 3 ಟೆಸಲಿಂದ ಒಂದು ಗುಚ್ಚು ಟೈಪ್ ಮಾಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಟೆಸಲ್ನ ಈ ರೀತಿ ಸ್ವಲ್ಪ ಬಟ್ಟೆನ ಆ ಕಡೆ ಈ ಕಡೆ ಸರಿಸಿದರೆ ನಮಗೆ ಸ್ವಲ್ಪ ದಾರ ಕಾಣಿಸುತ್ತೆ. ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಅದರೊಳಗಡೆ ಪೋಣಿಸ್ಕೊಂಡು ನಾಟ್ ಹಾಕ್ಕೊಂಡ್ಬಿಟ್ರೆ ಮುಗೀತು. ನಾಟ್ ಹಾಕಿ ಉಳಿದಿರೋ ದಾರ ಅಂತ ಕಟ್ ಮಾಡಿಕೊಂಡ್ರೆ ನಿಮಗೆ ಟೆಸಲ್ ಟೈ ಆಗುತ್ತೆ. ನೋಡಿ ನಾನು ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಬಾಗಿಲಿಗೆ ತೋರಣದ ರೀತಿ ಹಾಕ್ಕೋಬೋದು. ಇದೇ ಮೇಲೆ ಮತ್ತೆ ಯಾವ್ಯಾವ ರೀತಿಯಾಗಿ ಹಾಕ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಎರಡನೇದಾಗಿ ಇದೇ ತೋರಣವನ್ನು ನಾವು ಹ್ಯಾಂಗಿಂಗಾಗಿ ಯಾವ ರೀತಿ ಬಳಸಬೇಕು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲೇ ರಿಂಗ್ ಬೀಡ್ಸ್ನ ಹಾಕಿದ್ನಲ್ಲ, ಅಲ್ಲಿಗೆ 3 ಕುಚ್ಚನ್ನು ಮಾಡಿದ್ನಲ್ಲ, ಅದನ್ನು ಇಲ್ಲಿ ನಾಟ್ ಹಾಕ್ಕೊಂಡು ಟೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಟೈ ಮಾಡಿಕೊಂಡು ಅದನ್ನು ನಾವು ಡೆಕೋರೇಷನ್ ಪರ್ಪಸ್ ಯಾವ ರೀತಿ ಬೇಕಾದರೂ ಯೂಸ್ ಮಾಡ್ಬೋದು. ಇದೇ ರೀತಿ ಇದು 4 ನಾವು ಹ್ಯಾಂಗಿಂಗ್ನ ಮಾಡ್ಕೊಂಡ್ವಿ ಅಂದರೆ ಗಣಪತಿ ಡೆಕೋರೇಷನ್ಗೆ, ವರಮಹಾಲಕ್ಷ್ಮಿ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ ಸಹ ಅದನ್ನು ಯೂಸ್ ಮಾಡ್ಬೋದು. ನಾನು 5th ಫೋಟೋದಲ್ಲಿ ಅದನ್ನು ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ನಮ್ಮದು ಹ್ಯಾಂಗಿಂಗ್ ರೆಡಿಯಾಗಿದೆ. ನಾನಿಲ್ಲಿ ಒಂದು ಮಾತ್ರ ತೋರಿಸ್ತಾ ಇದ್ದೀನಿ. ನೀವು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಬ್ಯಾಕ್ಗ್ರೌಂಡ್ ಡ್ರಾಪಿಗೆ ರೆಡಿ ಮಾಡ್ಕೋಬೋದು ನೋಡಿ. ಕಲರ್ ವೈಸ್ ತುಂಬ ಚೆನ್ನಾಗಿ ಬಂದಿದೆ. ಎರಡನೇದಾಗಿ ವಾಲ್ ಸೈಡ್ ಹ್ಯಾಂಗಿಂಗ್ ರೀತಿಯಾಗಿ ಯೂಸ್ ಮಾಡ್ಕೋಬೋದು. ಇದನ್ನು ನೀವು ಲಕ್ಷ್ಮೀ ಗಣಪತಿ ವರಮಹಾಲಕ್ಷ್ಮಿ ಡೆಕೋರೇಷನ್ಗೆಲ್ಲ ಯೂಸ್ ಮಾಡ್ಬೋದು. ಈ ರೀತಿ ನೋಡಿ, ಲುಕ್ ವೈಸ್ ತುಂಬ ಚೆನ್ನಾಗಿ ಬಂದಿದೆ ಕಲರ್ ಕಾಂಬಿನೇಷನ್ನು. ಥರ್ಡ್ ಒನ್ನು ನೀವು ದೇವ್ರ ಫೋಟೋಗಳಿಗೆ ಹಾರವನ್ನಾಗಿ ಸಹ ಮಾಡ್ಕೋಬೋದು. ಫೋರ್ತ್ ಒನ್ ದೇವ್ರ ಫೋಟೋಗಳಿಗೆ ಹಾರದ ಜೊತೆ ಈ ರೀತಿ ಹೆಚ್ಚು ಕಡಿಮೆ ಮಾಡಿಕೊಂಡು ಕಾಂಬಿನೇಷನ್ ವೈಸ್ ನೀವು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಯೂಸ್ ಮಾಡ್ಬೋದು. Thank you for watching this video.